ಇನ್ನು ದರ್ಶನ್ ಆ್ಯಂಡ್ ಟೀಮ್ನಿಂದ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಟ್ಟಣಗೆರೆ ಶೆಡ್ ಬಾಡಿಗೆದಾರನಿಗೆ ಕಾನೂನು ಕಂಟಕ ಎದುರಾಗ್ತಾ ಇದೆ. ಒಂದೆಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಮಾಲೀಕರಿದ್ದಾರೆ ಅವರಿಗೂ ಕೂಡ ಕಂಟಕ, ಅವರಿಗೂ ಕೂಡ ಪ್ರಶ್ನೆ ಮಾಡಿದ್ದಾರೆ, ವಿಚಾರಣೆ ಮಾಡಿದ್ದಾರೆ. ಮತ್ತೊಂದೆಡೆಯಲ್ಲಿ ಆ ಪಟ್ಟಣಗೆರೆ ಶೆಡ್ ಅನ್ನ ಯಾರು ಬಾಡಿಗೆಗೆ ಪಡೆದುಕೊಂಡಿದ್ರು ಬಾಡಿಗೆದಾರನಿಗೂ ಕೂಡ ಈಗ ಕಾನೂನು ಕಂಟಕ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಿದೆ. ಬಾಡಿಗೆದಾರ ಕಿಶೋರ್ಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ವಿಚಾರಣೆಗೆ ಹಾಜರಾಗಿ, ಯಾಕಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮಗೇನಾದರೂ ಮಾಹಿತಿ ಇತ್ತಾ? ಇದೆಲ್ಲವೂ ಕೂಡ ಕಿಶೋರ್ಗೆ ಮಾಡುವಂತಹ ಪ್ರಶ್ನೆಗಳಾಗಿರುತ್ತೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂಚೆ ನಿಮಗೇನಾದರೂ ಗೊತ್ತಿತ್ತಾ? ಅದೇ ರೀತಿಯಾಗಿ ಆರೋಪಿಗಳು ನಿಮ್ಮ ಶೆಡ್ನ ಒಳಗೆ ನುಸುಳೋದಕ್ಕೆ ಕಾರಣ ಏನು? ನೀವೇನಾದರೂ ಪರ್ಮಿಷನ್ ಕೊಟ್ಟಿದ್ರಾ? ಅದೇ ರೀತಿಯಾಗಿ ಅವರು ಹತ್ಯೆ ಮಾಡಿದ್ರೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಈವರೆಗೆ ಮೌನವಾಗಿದ್ದೀರಿ. ಬಾಡಿಗೆ ತಗೊಂಡಿರೋದಂಥದ್ದು ನೀವು, ಅದೇ ರೀತಿಯಾಗಿ ಆ ಶೆಡ್ಡನ್ನು ನಡೆಸ್ತಾ ಇರೋದು ಕೂಡ ನೀವು. ಆದರೆ ನಿಮಗೇ ಗೊತ್ತಿಲ್ಲದೆ ಒಳಗಡೆ ಅವರು ನುಸುಳ್ತಾರೆ ಅಂತಂದರೆ ಅದು ಹೇಗೆ ಸಾಧ್ಯ? ಇನ್ನು ಅದೇ ರೀತಿಯಾಗಿ ಮಾಲೀಕ ಜಯಣ್ಣನಿಂದ ಶೆಡ್ಡನ್ನು ಬಾಡಿಗೆ ಪಡೆದುಕೊಂಡಿದ್ದಾರೆ ಕಿಶೋರ್. ಇನ್ನು ಶೆಡ್ಗೆ ಬರೋದ್ರ ಬಗ್ಗೆ ಕಿಶೋರ್ಗೆ ಮೊದಲೇ ಈ ಟೀಮ್ ಏನಾದರೂ ತಿಳಿಸಿತ್ತಾ? ದರ್ಶನ್ ಟೀಮ್ ಈಗಾಗಲೇ ವಿಚಾರಣೆ ವೇಳೆ ಕಿಶೋರ್ ಅವರ ಹೆಸರು ಜಯಣ್ಣ ಹೇಳಿದ್ದಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ತನಿಖೆ ವೇಳೆ ಶೆಡ್ನ ಕಿಶೋರ್ ಬಾಡಿಗೆ ಪಡೆದಿರುವಂತಹ ಮಾಹಿತಿ ಕೂಡ ಲಭ್ಯ ಆಗಿತ್ತು. ಹೀಗಾಗಿ ಅವರಿಗೂ ಕೂಡ ಕಂಟಕ ಎದುರಾಗತ್ತೆ ಅಂತ ಹೇಳಲಾಗ್ತಾ ಇದೆ.